ಅಂಬರ ಅಂಬರದಾಚೆ ಉಂಗುರ ಉಂಗುರ ಚೆಲ್ಲೋಕಿ ಮರಳ ಪಯಣ. ಏನು ಬರಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಹೋಗ್ತಿದ್ದೀವಿ ನಮ್ಮೂರ್ ಬೆಟ್ಟ. ಸೊ ನಮ್ಮೂರ್ ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾನು ನಮ್ಮ ಪೂಜಾ ಸೊ ನಾವಿಬ್ರು ಇವಾಗ ಹೋಗ್ತಿದ್ದೀವಿ ನಮ್ಮೂರ್ ಬೆಟ್ಟ. ಚಲೋ ಇವಾಗ ನಾವು ಊರು ನಮ್ಮೂರು ಸಾರಿ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಸೊ ಇವಾಗ ಬನ್ನಿ ಬೆಟ್ಟಕ್ಕೆ ಹೋಗೋಣ. ಸೊ ಬೆಟ್ಟ ಎಷ್ಟು ಒಂಚೂರು ತೋರಿಸ್ತೀನಿ ತಡೀರಿ. ಸೊ ನಾವಿನ್ನು ಇಲ್ಲಿದ್ದೀವಿ. ಇವಾಗ ನಾವು ಹೋಗ್ಬೇಕಾಗಿರೋದು ಅಲ್ಲಿ ನಿಮಗೆ ಕಾಣ್ತಾ ಇದೆ ಅನ್ಸುತ್ತೆ. ಅಲ್ಲಿ ಕಾಣ್ತಾ ಇದೆ ನೋಡಿ, ಏನಂತಾರೆ ಅದನ್ನ, ತಿರುಪತಿ ನಾಮ. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ ನಾವು. ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ, ಓಕೆನಾ? ಸೊ ಇವಾಗ ನಾವು ಹೋಗ್ತಿದ್ದೀವಿ ನಮ್ಮೂರ್ ಬೆಟ್ಟ. ನಮ್ದು ಇದಕ್ಕೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಮೆಚ್ಚಲೇಬೇಕು. ಕಾಡಲ್ಲಿ ಇಬ್ರು ಹುಡುಗಿರು ಹೋಗ್ತಾ ಇದೀವಿ. ನಾವೆಷ್ಟು ಧೈರ್ಯಶಾಲಿ ವುಮೆನ್ಸ್. ಅದನ್ನೇ 100% ನನ್ನ ಬಾಯಿಗಂತೂ ಚಿರತೆ, ಹುಲಿ. ಇವತ್ತು ಶನಿವಾರ ಎಲ್ಲ ತುಂಬಾ ಜನ ಇರ್ತಾರೆ. ಅದ್ರಲ್ಲೂ ಇವಾಗ ಆಷಾಢ ಐತಲ್ಲ, ಆಷಾಢದಲ್ಲಿ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಕಮ್ಮಿ ಜನ ಇರ್ತಾರೆ. ಬಟ್ ಶ್ರಾವಣದಲ್ಲಿ ತುಂಬಾ ಜನ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬಟ್ ಇವಾಗ ಜನ ಇರ್ತಾರೆ, ಮೀಡಿಯಂ ಆವ್ರೇಜ್ ಕಮ್ಮಿ ಜನ ಇರ್ತಾರೆ. ಬಟ್ ಶ್ರಾವಣದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬಟ್ ಇದನ್ನೊಂದ್ಸತಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಸೊ ಹಂಗೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಹಿಂಗೆ ನಾವು ನಮ್ಮ ಹುಚ್ಚಾಟಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಅದು ನನ್ನ ಬಕೆಟ್ ಲಿಸ್ಟಾಗ 8 or 9 years ಇಂದ ಇಟ್ಟಿದ್ದು ಪ್ಲೇಸ್. 8 ಎಷ್ಟು 8-9 ವರ್ಷದಿಂದ ಅನ್ಕೊಂಡಾಗತ್ತೀನಿ ಹೋಗ್ಬೇಕು. ನಮ್ಮ ಪೂಜಾ ಅವರು ಹೊಳಲ್ಕೆರೆನಲ್ಲೇ ಇದ್ದು 8ರಿಂದ 9 ವರ್ಷದವರೆಗೂ ವೆಯ್ಟ್ ಮಾಡಿದ್ದಾರೆ ಈ ಒಂದು ಟೆಂಪಲ್ಗೆ ಹೋಗೋದಕ್ಕೆ. ಸೊ ಇವಾಗ 8 ವರ್ಷ ಆದ ನಂತರ ಊರ ಒಂದು ಏನು ಆಸೆ ಎಲ್ಲ ಇದಾಗ್ತಾ ಸಕ್ಸಸ್ಫುಲಿ ಆಗ್ತಾ ಇದೆ. ಸೊ ಬನ್ನಿ ನೋಡೋಣ. ಪೆಟ್ರೋಲ್ ಎಷ್ಟಿತ್ತು? ನಾನು ಅಷ್ಟೇ ಅಯ್ಯಯ್ಯೋ, ಇವ್ರು ಒಳ್ಳೆ ಶಾಕ್ ಕೊಡ್ತಿದ್ದಾರೆ. ಪೆಟ್ರೋಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ಎಷ್ಟು ಕಿಲೋಮೀಟರ್ ಅಂತ ಇತ್ತು, ಗೋಲ್ಡನ್ ನೋಡ್ಬೋದಾಗಿತ್ತು. ಏನ್ ಗೊತ್ತಾ, ಏನು ಬೇಜಾರಿಲ್ಲ. ಈ ರೋಡ್ ನೋಡಿದ್ರೆ ಹೆವಿ. ನನಗಂತೂ ಹೆಂಗೆ ಗಂಡ ಜೊತೆ ಹೋಗ್ಬೇಕಾದ್ರೆ ಭಯ ಆಗುತ್ತೆ ನನಗೆ. ಅದರಲ್ಲಿ ನಮ್ಮ ಪೂಜನ್ ಜೊತೆಗೆ ಹೋಗ್ತಾ ಇದ್ದೀನಿ. ಈ ರೋಡ್ ಚೆನ್ನಾಗಿದೆ. ಅಲ್ಲಿ ಮುಂದೆ ಹೋಗ್ತಾ ರೋಡ್ ನೋಡಿ ಹೆಂಗೈತೆ ಅಂತ ಭಯ ಆಗುತ್ತೆ. ಅಪ್ಪ ಸಿಕ್ಕಾಪಟ್ಟೆ. ಅದು ಹೋಗ್ತಿರೋದು ಇಬ್ಬರಲ್ಲ, ಕಾಡಾಗೆಲ್ಲ ಕಾಡು ಅಲ್ಲಿ ಕಾಣ್ತದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಸೊ ದೊಡ್ಡ ರಂಗನಾಥ ಸ್ವಾಮಿ ಟೆಂಪಲ್ ನಮ್ಮೂರಲ್ಲಿ ಫೇಮಸ್ ಟೆಂಪಲ್ ಅದು. ಇಲ್ಲ ಹುಷಾರಾಗಿರ್ತೀನಿ. ನೀನು ಹಿಡ್ಕೊಂತೀನಿ, ಬಿದ್ರೆ ಬಿಡೋಣ. ಪಕ್ಕ ಇಬ್ರು ಬಿಡ್ತೀವಿ ಅಲ್ಲ, ಅದೇ ಹೇಳ್ತಾರೆ, ಬಿದ್ರೆ ಇಬ್ರು ಬಿಡ್ಬೇಕಷ್ಟೇ. ಇಲ್ಲ ಗಾಡಿ ತಗೊಂಡ್ಬರೋದ್ರೆ ಬ್ಯಾಗ್ ಸೊ ಇವಾಗ ಅಂದ್ರೆ ಕಾಲು ನಡಕ ಹೆಂಗ್ ಬರುತ್ತೆ ಗೊತ್ತಾ, ಶಿವರಿಂಗು. ಫಸ್ಟ್ ಟೈಮ್ ಬೆಟ್ಟ ಹತ್ತಿದಾಗ ನನಗಂತೂ ಕಾಲು ಫುಲ್ ಶಿವರಿಂಗು. ಮತ್ತೆ ಹೇಳ್ತಿದ್ದೆ ನಾನು, ಆರನ್ ಮಾಡ್ಕೊಂಡು ಹೋಗಿ ಮತ್ತೆ ನಾವು ಆರನ್ ಮಾಡ್ಕೊಂಡು ಹೋಗ್ತೀವಿ. ವರಾನು ಆರನ್ ಮಾಡ್ಕೊಂಡು ಹೋಗ್ಬೋದು. ಸೊ ಏನೋ ಹೇಳ್ತಾ ಇದ್ದೆ ನಾನು. ಅದೇ ಬೆಟ್ಟದ ಮೇಲೆ ಹೇಳ್ತಾ ಇದ್ದೆ. ಸರಿ, ಇಲ್ಲಿ ಹೆವಿ ಪ್ರಾಣಿಗಳೆಲ್ಲ ಇರ್ತವೆ ಅಂತ ಕೇಳ್ತೀನಿ. ನಾನು ಒಂದ್ಸತಿನೂ ನೋಡಿಲ್ಲ. ಇವತ್ತೇನಾದ್ರೂ ಸಿಕ್ಕಿದ್ರೆ ಆ ಪ್ರಾಣಿಗಳೆಲ್ಲ ಟ್ರೀಟ್ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಅಂದು ಲಾಸ್ಟ್ ಮೂಮೆಂಟಲ್ಲಿ ಕೈ ಎತ್ತಿದ್ರು. ಸೊ ಇವಾಗ ಇಬ್ಬರೇ ಹೋಗ್ತಾ ಇದ್ವಿ. ವಾವ್, ವ್ಯೂ ನೋಡೋದಾದ್ರೆ ಇಬ್ರು ನಾನು ಅಲ್ಲಿ ಮೇಲಿಂದ ನಿಮಗೆ ವ್ಯೂ ತೋರಿಸ್ತೀನಿ ಏನು ಸಕ್ಕತ್ತಾಗಿ ಕಾಣಿಸುತ್ತೆ ಅಂತೇಳಿ. ಆಮೇಲೆ ಅಲ್ಲಿಂದ ಬರ್ತಾ ಒಂದು ಸ್ವಲ್ಪ ವಿಡಿಯೋಸ್ಗಳನ್ನ ಮಾಡಬೇಕು. ಎಲ್ಲ ಮಾಡಿಕೊಂಡು ಏನೇನೋ ಹಾಡು ಹೇಳ್ತಾ ಇರ್ತಾರೆ. ಅವಾಗ ಜನ ಇದ್ದಾರೆ ಗೈಸ್, ಏನು ಹೆದರಿಕೆ ಇಲ್ಲ. ಸೊ ಇಲ್ಲ ಎಲ್ಲ ಸ್ಟಾಪ್ ಮಾಡು. ಸೊ ಒಂದು ನಿಮಿಷ.
ಸೊ ಇವಾಗ ಬಂದಿದ್ದೀವಿ ನಾವು ನಮ್ಮೂರ ಹೊಂಡ. ಸೊ ಹೊಂಡದಲ್ಲಿ ಇದ್ದೀವಿ. ಹೊಂಡ ನೋಡ್ಕೊಂಡು ಇಲ್ಲಿಗೆ ಬಂದು ಫಸ್ಟು ಇಲ್ಲಿಂದ ಒಂದೆರಡು ನೀರು ಚಿಮ್ಮಿಸ್ಕೊಂಡು ಬೆಟ್ಟದ ಮೇಲೆ ಹೋಗಬೇಕು. ಸೊ ಇದೇ ಸಂಪ್ರದಾಯ, ನಾವು ಅದನ್ನೇ ಪಾಲಿಸ್ತೀವಿ. ಸೊ ಬನ್ನಿ ಕಾಲು ತೊಳ್ಕೊಂಡು ಬೆಟ್ಟ ಹತ್ತೋಣ. ನಮ್ಮ ಪೂಜಾ ಮೇಡಮ್ ಅವರು ವೀಡಿಯೋ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮದುವೆ ಆದಾಗ ಬಂದಾಗ ಇಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಹಸಿ ಬಟ್ಟೆನಲ್ಲಿ ಹೋಗಿದ್ವಿ. ಈ ಕಡೆ ಬಾ. ಸರಿ ಒಂದು ನಿಮಿಷ, ನಮ್ಮ ಬೆಟ್ಟನ ಅಲ್ಲ ಸಾರಿ ಏನೋ ಹೊಂಡ ತೋರಿಸ್ತೀನಿ. ಏನ ನೋಡ್ಬೋದು ನೋಡಿ. ಇಲ್ಲ ಅಪ್ಲೋಡ್ ಆಗುತ್ತೆ. ಯಾಕೆ ಅಪ್ಲೋಡ್ ಆಗಲ್ಲ? ಬಾ ಹೋಗೋಣ, ಟೈಮ್ ಆಗುತ್ತೆ. ನಮ್ಮೂರ ದೇವಸ್ಥಾನ ಇದೆ ಎಂಟ್ರೆನ್ಸು. ಸೊ ನೋಡ್ಬೋದು, ಇಲ್ಲೇ ದೊಡ್ಡಟ್ಟೆ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಇದೆ. ಇಲ್ಲಿ ಯೋಜನೆ ರಸ್ತೆದೇನೋ ಹಾಕಿದ್ದಾರೆ. ಸೊ ಬೆಟ್ಟ ಬಂದು ಅಲ್ಲಿ ಕಾಣ್ತಾ ಇದೆ ನೋಡಿ. ಇದು ಬಂದು ಬೆಟ್ಟ. ಸೊ ಇವಾಗ ನಾವು ಇಲ್ಲಿಂದ ಈಗ ಹೋಗಬೇಕು. ನಮ್ಮೂರು ಬೆಟ್ಟಕ್ಕೆ ಫಸ್ಟ್ ಟೈಮ್ ಬರ್ತಿದ್ದೀರಲ್ಲ, ಏನು ಅನ್ನಿಸ್ತಾ ಇದೆ? ಸೂಪರ್ ಕೂಲ್, ಎಕ್ಸೈಟಿಂಗ್. ಬೆಟ್ಟ ಹತ್ತದಿರೋದು ಇವಾಗ. ಬನ್ನಿ ಅದು ಫಸ್ಟ್ ಟೈಮ್. ಏನಾದರೂ ಕಾಲು ಬರಿಗಾಲಲ್ಲಿ ನಡೀತಾ ಇರೋದು ಫಸ್ಟ್ ಟೈಮಾ? ಇಲ್ಲ ಅಲ್ವಾ? ಆ ಥರನೇ ಇಲ್ಲಲ್ಲ. ಬೊಬ್ಬೆ ಕಿತ್ಕೊಂಡ್ರು ಬೇಜಾರಿಲ್ಲ. ಸೊ ನೋಡಿ, ಇವಾಗ ಬೆಟ್ಟ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಮಳೆ ಬಂದರೆ ಇನ್ನೂ ಕ್ರೇಜಿಯಾಗಿರುತ್ತೆ. ಬಟ್ ನೋಡೋಣ ಏನೇನಾಗುತ್ತೆ ಅಂತ. ನೋಡಿ, ಫುಲ್ ವಿಡಿಯೋನ ವಾಚ್ ಮಾಡಿ ನೋಡಿ. ಲೈಕ್ ಶೇರ್ ಕಮೆಂಟ್ನ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ನೋಡಿ, ಓಕೆನಾ? ಸೊ ಇದೇ ಥರ ಬೆಲ್ ಐಕಾನ್ ಆಲ್ಮೋಸ್ಟ್ ಕ್ಲಿಕ್ ಮಾಡ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸು. ಐ ಡೋಂಟ್ ನೋ. ಸೊ ಇಲ್ಲೇ ನಮ್ಮ ಅಲ್ಲೇ ಊಸ್ತಾಗ್ತಾ ಇದ್ದೀವಿ. ಇನ್ನು ಮೇಲೆ ಇನ್ನೇನು ಕತೆ ಆಗುತ್ತೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಬನ್ನಿ, ಇಲ್ಲೇ ಇಷ್ಟೊಂದು ನಿಟ್ಟುಸ್ರು ಬಿಡ್ತಿದ್ದೀನಿ. ಇನ್ನು ಮೇಲೆ ಇನ್ನೂ ನಮ್ಮ ಕತೆ ಎಲ್ಲ ಇದು ಜೊತೆಯಲ್ಲಿ ಏನೇನೋ ಆಗ್ತಾಯಿದೆ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಓ, ಇವರು ಪಗಡ ಪುಟ್ಟಿತರ ನೋಡ್ರಿ ಇಲ್ಲಿ. ಲಂಗ ಹಾಕೋಬೋದು, ಅವ್ರಿಗೆ ಗೊತ್ತಿಲ್ಲ ಪಾಪ ಬೆಟ್ಟ ಈ ಥರ ಎಲ್ಲ ಇರುತ್ತೆ ಅಂತ. ಅವಳು ಅದಕ್ಕೆ ಅವಳು ಪಾಪ ಇದು ಪಾದ ನಮಸ್ಕಾರ ಮಾಡ್ಕೊಂಡು ಅದೇ ವಯಸ್ಸಾಗಿರುತ್ತಲ್ಲ, ಅವ್ರ ಮೇಲೆ ಹತ್ತಲಿಲ್ಲ ಅಂದ್ರೆ ಇಲ್ಲಿ ಮುಟ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋದಂತಾರ. ಆ ಥರ ಅಲ್ಲ, ಅದು ರಂಗಪ್ಪನ ಪಾದ ಅಂತ ಅಲ್ಲ. ಜಾಸ್ತಿ ದೇವಸ್ಥಾನಗಳು ಹಂಗೇನೆ, ವಯಸ್ಸಾದವರು ಬೆಟ್ಟ ಹತ್ತಕ್ಕಾಗಲ್ಲ. ಹೆಜ್ಜೆ ಅಲ್ಲಿಕ್ಕಿದ್ದಾನೆ ಹಂಗೆ. ಹೇಳಜ್ಜಿ ಹೇಳು ಅದೇನು ಹೇಳ್ತಿದ್ದೆ. ಎಲ್ಲಿಂದ ಎಲ್ಲಿಗೆ ಪಾದ ಇಟ್ಟಿದ್ದಾರೆ?
ಹೇಳು ಹೇಳು ಹೇಳ್ರಿ ಅಷ್ಟೇ ಇನ್ನೇನು ಹೇಳೋಣ. ಅಷ್ಟನ್ನೇ ಹೇಳ್ರಿ ನೀಟಾಗಿ. ಈಗ ಇನ್ನೊಂದ್ಸತಿ ಹೇಳು ಅದನ್ನ ಹೇಳಿದ್ದನ್ನ. ರಾಮಗಿರಿಯಿಂದ ಬೆಟ್ಟಕ್ಕೆ ಇಲ್ಲಿಕ್ಕಿರೋ ಹಾಂ, ಇಲ್ಲಿಂದ ಬೆಟ್ಟ ಮೇಲಕ್ಕಿರೋದು. ಸೊ ಇದು ಫಸ್ಟ್ನೇ ಬೆಟ್ಟನಾ? ನೀನು ಇವಾಗ ಹತ್ತುತ್ತಿದ್ಯಾ? ಇರ್ಲಪ್ಪಾಲಿ ಹಾಕಿದ್ದಾನೆ ಹತ್ತಾಯ್ತಾ? ಓ, ಹತ್ತಿ ಬಂದಾಗಿದೆ. ದೇವರು ಇಲ್ಲಿ ಫಸ್ಟ್ ಹೆಜ್ಜೆ ಇಟ್ಬಿಟ್ಟು ನೆಕ್ಸ್ಟ್ ಇಟ್ಟಿರೋದೇ ಮೇಲೆ. ಅದಕ್ಕಿಂತ ಮೊದಲು ಹೆಜ್ಜೆ ಇಟ್ಟಿರೋದಲ್ಲಿ ರಾಮಗಿರಿ. ರಾಮಗಿರಿಯಿಂದ ಇಲ್ಲಿ ಬಂದ್ರು ಅಲ್ಲಿಂದ ಮತ್ತೆ ನಾನು ಹೇಳಿದ್ದು ಅದಕ್ಕಿಂತ ಮೊದಲು ಹೆಜ್ಜೆ ಇಟ್ಟಿರೋದೇ ರಾಮಗಿರಿಲಿ. ಕಿಟಕಿ ನೋಡಿ ಕಾಣುತ್ತಿಲ್ಲ ಅದು ಹೌದಾ? ಅಲ್ಲಿ ಕಿಟಕಿ ನೋಡಿದ್ರೆ ಇಲ್ಲಿ ಈ ರಂಗಪ್ಪ ಕಾಣ್ತಾನ? ಓಕೆ ಓಕೆ. ನೋಡ್ಬೇಕು ಅನ್ಸುತ್ತೆ. ಅಂದರೆ ಹೋಗಿದ್ದೀವಿ ನಾವು ತುಂಬ ಸತಿ, ಆದರೆ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ, ಅದಕ್ಕೆ ಇವಾಗ ಗೊತ್ತು ಮಾಡೋಣ ಅಂತ. ಸೊ ಮೊದಲನೇ ಹೆಜ್ಜೆ ಇಟ್ವಿ, ನಡಿಯಮ್ಮ. ಸೊ ಇಷ್ಟು ದೊಡ್ಡ ಮೆಟ್ಲಿದೆ. ಹಾಂ, ಇವಾಗ ಇದಕ್ಕಿಂತ ಮುಂಚೆ ಇದ್ದಿದ್ದು ಬೆಟ್ಟ ತುಂಬ, ಇದು ಮೆಟ್ಲು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಇದನ್ನು ಹತ್ತುತ್ತಾ ಇದ್ದೀವಿ. ಸೊ ಇದು ಜಸ್ಟ್ ಸ್ಯಾಂಪಲ್ ವ್ಯೂ. ಈಗ ಮೇಲೋಗಿರೋದಿನ್ನ ಅಲ್ಲಿ ಬಂದು ನಮ್ಮೂರು ಬೆಟ್ಟ, ನಮ್ಮೂರದು ಕೆರೆ ಆ್ಯಂಡ್ ಟೆಂಪಲ್ ಅಲ್ಲಿ ಕಾಣ್ತಿದೆ ನೋಡಿ, ಅದು ನಮ್ಮೂರು. ಆ್ಯಂಡ್ ಇದನ್ನೆಲ್ಲ ಸುತ್ತ ಇರೋವಂಥ ಊರುಗಳು. ಸೊ ಬನ್ನಿ ಮೇಲೆ, ಬೆಟ್ಟದ ಮೇಲೆ ಹೋಗಿ ಸಿಗೋಣ. ಮೂರು ಬೆಟ್ಟ ಹತ್ತಿದೆಯಲ್ಲ, ಏನು ಫೀಲ್ ಅನ್ನಿಸ್ತಿದೆ ಅಕ್ಕ? ಒಂದೊಂದು ಮೆಟ್ಲು ಸೌಂಡ್ ಕಮ್ಮಿ ಕೊಡು. ಒಂದೊಂದು ಮೆಟ್ಲುನ ಒಂದೊಂದು ಜಗತ್ತು ಹತ್ತಂಗೆ ಆಗ್ತೈತಾ? ಆಕ್ಚುಲಿ ಮೆಟ್ಲು ಹಿಂಗೈತಲ್ಲ. ಹಾಂ, ಯಪ್ಪ ಹೆಂಗಿದೆ ಗೊತ್ತಾ? ಬಾ, ನೀವು ಒಂದ್ಸತಿ ಬನ್ನಿ ನಮ್ಮೂರಿಗೆ, ಗೊತ್ತಾಗತ್ತೆ. ನಾನು ಕರ್ಕೊಬರಲ್ಲ, ಬರುತ್ತೆ. ನಾನು ಫ್ರೀ ಇರಲ್ಲಮ್ಮ, ಬ್ಯುಸಿ ಇರ್ತೀನಿ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಒಂದಿನ ಬರ್ತೀನಿ ಹಂಗೆ ನನ್ನನ್ನು ಹುಡುಕೊಂಡು ಬಂದರೆ ಖಂಡಿತ ಬರ್ತೀನಿ. ಸೊ ನಾವು ಹತ್ತೋದೇ ಕಷ್ಟ ಆಗೈತೆ. ನಮ್ಮನೆ ಯಾರಾದ್ರೂ ಹಂಗೈತೆ. ಅದೇ ಮತ್ತೆ ನಾವು ಚಿಕ್ಕ ಮಕ್ಳು ಆಗ್ಬೇಕಿತ್ತು ಅಂತ ಅನ್ಕೊಂತಿದ್ವಿ. ಇವಾಗ ನೀವು ಇಲ್ಲೇ ಹೋಗ್ಬಾರ್ದು, ಆ ಕಡೆ ಆಯ್ತು ಬಂದ್ರೆ ಆರಾಮಾಗಿ ಹೋಗ್ಬೋದು. ಬೇಗ ಹೋಗ್ಬೋದು ಅಂತ ಆಗ್ತದೆ. ಅದೇ ಬೇಗ ಹೋಗ್ಬೋದು, ಕಾಲು ಇದಾಗ್ತಾವಲ್ಲ. ಕಾಲು ಇದಾರ ಪರವಾಗಿಲ್ಲ, ಬೇಗ ಹೋಗ್ಬೇಕು. ಬೇಗ ಹೋಗ್ಬೇಕಂದ್ರೆ ಇದು ಹೆಲಿಕಾಪ್ಟರ್ ಆದ್ರೂ ಗಾಡಿ ಹೋಗ್ತೀವಿ. ಅದೇ ಅಂಕಲ್ ಹೇಳಿದ್ವಲ್ಲ, ಆರ್ಡರ್ ಕೊಟ್ಟಿದ್ವಿ, ಇದ್ರಲ್ಲಿ ಬರುತ್ತೆ, ಮುಂದಿನ ವರ್ಷ ರಂಗಪ್ಪನ ಜಾತ್ರೆಲಿ ಬರುತ್ತೆ. ಅದಕ್ಕೆ ವೆಯ್ಟ್ ಮಾಡೋದು, ಹತ್ತದು ಅಷ್ಟೇ, ಏನು ತಲೆ ಕೆಡ್ಸೋದಿಲ್ಲ. ಹತ್ಕೊಂಡು ಕುತ್ಕೊಳ್ಳೋದು, ದೇವಸ್ಥಾನ ಲ್ಯಾಂಡ್ ಮಾಡೋದು. ಅದು ಕರೆಕ್ಟ್. ಅದು ಏನದು ಶಂಖ ಇದೆಯಲ್ಲ, ದೇವಸ್ಥಾನ ಶಂಖ ಇದೆಯಲ್ಲ, ಅದ್ರ ಮೇಲೆ ನಮ್ಮನ್ನು ಲ್ಯಾಂಡ್ ಮಾಡುತ್ತೆ. ಸೊ ಇವಾಗ ಆಗಬೇಕು, ಹತ್ಬೇಕು. ಯಪ್ಪ ನಾವೇ ಹಿಂಗಂದ್ರೆ ಇಲ್ಲಿ ಏನು ಗೊತ್ತಾ, ನಾವೇ ಹಿಂಗೆ ಹತ್ತಕ್ಕೆ ಹಿಂಗೆ ರಾಪಾಡ್ತಿದ್ದೀವಿ. ಅಜ್ಜಿರೆಲ್ಲ ಎಷ್ಟು ಇದ್ರಲ್ಲಿ ಹತ್ತಾರೆ ಗೊತ್ತಾ, ಅದೇ ಒಂದು ಗ್ರೇಟ್ ಅನ್ಬೇಕು. ಅವರು ಆ ದೇವರು ಅಲ್ಲೋ ಕುತ್ಕೊಂಡಿದ್ದಾರೆ ಅಂತ ಯಾರೋ ಒಬ್ರು ಬೈಕೊಂಡು ಹತ್ತಾರೆ. ಆ ರಂಗಪ್ಪ ಅಲ್ಲೇ ಹೋಗಿ ಕುತ್ಕೋಬೇಕಿತ್ತ, ಕೆಳಗೆ ಎಲ್ಲಾದರೂ ಕುತ್ಕೋತಿದ್ರೆ ಆಗ್ತಿರ್ಲಿಲ್ವಾ ಅಂತ ಹೇಳಿ ಹಿಂಗೆ ಮಾಡ್ತಾ ಇರ್ತಾರೆ. ಸೊ ಯಪ್ಪ ನನಗೆ ಈಗಲೇ ಕಾಲು ಊಷ್ಟಾಗೋಯ್ತು. ಇನ್ನೂ ಬೆಟ್ಟ ಹತ್ತು ಇಳಿಯೋಷ್ಟೊತ್ತಿಗೆ ಏನೇನು ಕತೆನೋ ಗೊತ್ತಿಲ್ಲ. ಸೊ ನಡೀರಿ ಹೋಗೋಣ, ಏನೇನಾಗುತ್ತೋ ಗೊತ್ತಿಲ್ಲ. ಇಲ್ಲೇ ಇನ್ನೂ ಊಷ್ಟ ಕೂತ್ಕೊಂಡಿದ್ದೀವಿ ಇಬ್ಬರು. ಮತ್ತೆ ಮ್ಯಾಮ್ ಏನಾದರೂ ಹೇಳಿ ಮ್ಯಾಮ್, ಸುಮ್ಮನೆ ಕೂತ್ಕೊಬಿಡ್ಬೇಡಿ. ಕಣ್ಣು ಉರಿದೈತೆ. ಏಕೆ ಅಂದರೆ ಅವನಿಗೆ ಯಾವ ಬಿಸ್ಲಕ್ಕ ಮಳೆ ಬೇಕಣಕ್ಕ. ನಾವು ಮಳೆ ಬರುತ್ತೆ ಅಂತ ಅಂದ್ಕೊಂಡು ಬಂದರೆ ಇದು ಬಿಸಿಲು ಹೊಡಿತೈತೆ. ಮಳೆಯಲ್ಲಿ ನೆಲ್ಕೊಂಡು ಹೋಗ್ಬೇಕು, ಲಾಗ್ ಮಾಡಬೇಕು ಅಂತ ನಾವು ಹಿಂಗೆ ಅಂದ್ಕೊಂಡು ಬಂದ್ವಿ. ಬಟ್ ಇದು ನೋಡಿದ್ರೆ ಬಿಸಿಲು ರಾಯಿ ಹಾಕೋ ನಮ್ಮ ಮುಂದೆ ಕರುಣೆ ತೋರಿಸ್ತಿದೆ. ನೀವು ಬಿಸಿಲಿನೇ ಇರಲಿ ಅಂತೇಳಿ ನಮಗೆ ಬಿಸಿಲು ಕೊಡ್ತಿದ್ದಾರೆ. ಹಾಂ, ಚೆನ್ನಾಗಿರುತ್ತೆ. ಬಟ್ ನೋಡೋಣ. ಕೆಳಗಡೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲಲ್ಲ ನೀನು? ಒಂದ್ಸತಿನೂ ಹೋಗಿಲ್ವಾ? ಕೆಳಗಡೆ ರಂಗಪ್ಪ ಇದೇ ರಂಗಪ್ಪ, ಇಲ್ಲಿ ಮೇಲೆ ಕುತ್ಕೊಂಡು ಬೆಟ್ಟದ ಮೇಲೆ ಇರೋದು, ಇದು ಶಿಲಾ ಇರೋದು, ಅಲ್ಲಿ ವಿಗ್ರಹ ಇರೋದು. ಅಲ್ಲಿಗೆ ಹೋಗಿಲ್ವಾ? ಅಲ್ಲಿಗೂ ಕರ್ಕೊಂಡು ಹೋಗ್ತಾರೆ. ಕಣ್ಣು ಉರಿತಿದೆ ಅಂತೆ. ಡ್ರಾಪ್ ಏನಾದರೂ ಮನೇಲಿ ಕರೆಂಟು ಬೈತ ಬಾ, ಕೊಡ್ತೇನೆ. ಕಣ್ಣೂರಿಗೆ ಒಂದು ಸ್ವಲ್ಪ ತಕೊಂಡು ಮಲ್ಕೊ. ಹುಡುಗಿ ಇದೆಯಲ್ಲ ಅಂತ ಅಂತಾರೆ. ಇವರು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ನಮ್ಮ ಹೊಳಲ್ಕೆರೆನಲ್ಲಿ ಲಾಗರ್ ಇವರು. ಅದಕ್ಕೆ ಎಲ್ಲ ಇವರನ್ನು
ಬ್ಲಾಗರ್ ಅಂತ ಕರೀತಾ ಇರ್ತಾರೆ. ಬ್ಲಾಗರ್ ಹಾಂ ಸೊ ನಮ್ಮ ಕೊರಿಯೋಗ್ರಾಫರ್ ಒಬ್ರು ಬರಬೇಕಿತ್ತು. ನಮ್ಮ ಕೊರಿಯೋಗ್ರಾಫರ್ ಒಬ್ರು ಮಿಸ್ಸಿಂಗ್ ಆಗಿಬಿಟ್ಟಿದ್ದಾರೆ. ಅವಕ್ಕ ಮತ್ತೆ ಇವಕ್ಕೂ ಇರ್ಬೇಕಿತ್ತು. ಅಂದರೆ ನಮಗಿನ್ನೂ ಸ್ವಲ್ಪ ಎನರ್ಜಿ ಬೂಸ್ಟ್ ಆಗೋದು ಅವ್ರು ಇರ್ತಿದ್ರೆ. ನಾವು ಹಿಂಗೆಲ್ಲ ಅಡಗ್ಲಜ್ಜಿ ಇರ್ತಾರೆ ಕುತ್ಕೊಂತ ಇರಲಿಲ್ಲ. ಅವಳು ಇರ್ತಿದ್ರೆ ಸ್ವಲ್ಪ ಏನೋ ಎನರ್ಜಿ ಬೂಸ್ಟ್ ಮಾಡೋಳು. ನಡೀರಕ್ಕ ಹತ್ತಿರ ಅಂತೇಳಿ ಸ್ವಲ್ಪ ಹಂಗೆ ತಲಾಟೆ ಮಾಡ್ಕೊಂಡು ಹೋಗ್ತಿದ್ವಿ. ಬಟ್ ಅವಳು ಬಂದಿಲ್ಲ. ನೋಡಿ ಇನ್ನೊಂದ್ಸತಿ ಯಾವಾಗಾದರೂ ಕರ್ಕೊಂಬರ್ತೀವಿ. ನನ್ನ ಮಗ ಅವನು. ಸೊ ನಡೀರಿ ಹೋಗೋಣ ಮೇಲೆ ಹೋಗೋಣ. ಯಾರಿದು ಹೀರೋಯಿನ್ ಅವಳು. ಹೀರೋಯಿನ್ ಅಲ್ಲ. ಒಂದ್ಸರಿ ಏನು ಸ್ಪೀಡಾಗಿ ಹತ್ತುತ್ತಾ ಇದ್ದಾರೆ. ನಮ್ಮ ಕೈಲಿ ಆಯ್ತಾ ಎಲ್ಲ ನಿಟ್ಟಿಸ್ಬಿಡ್ತಿದ್ದೀವಿ. ಅಕ್ಕ ಏನೋ ಹೇಳ್ಕೊಂಡು ಓಡ್ತವ್ರೆ. ವಾಡಿ ಅಲ್ಲಿ ಮೆಟ್ಲು ಮುಗೀತು. ಮೆಟ್ಲು ಟೋಟಲ್ ಎಷ್ಟಿದೆ ಅಂತ ಹೇಳಿದ್ರೆ 258 ಮೆಟ್ಲು ಇವಾಗ ನಾವು ಹತ್ತಿ ಬಂದಿರೋದು. ಸೊ ಇವಾಗ ರೋಡ್ ಮಾಡಿದ್ದಾರೆ. ಈಗ ಹೊಸ್ದಾಗಿ ಮಾಡ್ತಾಯಿದ್ದಾರೆ. ನಾವಂತೂ ಎನರ್ಜಿ ಎಲ್ಲ ಹೋಗ್ಬಿಡ್ದ. ನಾವು ಪಾಪನೆಲ್ಲ ಎತ್ಕೊಂಡೆ ಬರಲಿಲ್ಲ. ನಾವು ಬರೋದೇ ಕಷ್ಟ. ಆಗಲ್ಲ, ನಮಗೆ ಬರೋಕ್ಕಾಗಲ್ಲ. ನಾವೇ ಎಲ್ಲ ಬೂಸ್ಟಾಗಿ ಹೋಗ್ತಿದ್ವಿ. ಇನ್ನು ಅವಳನ್ನ ಎತ್ಕೊಂಡು ನಾವು ಬೆಟ್ಟ ಹತ್ತೀವಿ ಅನ್ನೋದೆಲ್ಲ ಅಸಾಧ್ಯ. ನೋಡ್ತಾ ಇರ್ಬೋದು ನಾನು ಎಷ್ಟು ಸ್ವೆಟ್ಟಿಂಗ್ ಹಾಕಿದ್ದೀನಿ. ನೀನು? ನಾನು ಈ ಥರ ಎಲ್ಲ ಬೆಟ್ಟ ಎಲ್ಲ ಹತ್ತಿದ್ರೆ ಆಲ್ಮೋಸ್ಟ್ ಅಲ್ಲ ನಾನು ಸ್ವೆಟ್ಟಿಂಗ್ ಜಾಸ್ತಿ ಆಗ್ತೀನಿ. ಸೊ ನೋಡ್ಬೇಕು. ಅವರೆಲ್ಲ ನೋಡಿ ಅಲ್ಲಿ ಅವ್ರು ಎತ್ಕೊಂಡು ಹೋಗೋದಲ್ದಲೆ ಅವ್ರು ಬರೋದಲ್ದಲೆ ಪಾಪುನೆಲ್ಲ ಎತ್ಕೊಂಡು ಹೋಗ್ತಾರೆ. ನಮ್ಮ ಕೈಲಾಗಲ್ಲ. ನಾವು ಯಾರಾದರೂ ಒಬ್ರು ಬಂದ್ರೆ ನಾವು ಎತ್ಕೊಂಬರೋಕ್ಕಾಗೋದು. ಅವ್ನ ಪಾಪನ ಬೆಟ್ಟಕ್ಕೆ ಕರ್ಕೊಂಬಂದಿರೋದೇ ಒಂದ್ಸತಿ ಅನ್ಸುತ್ತೆ. ನಾವು ಒಂದ್ಸತಿ ಫಸ್ಟ್ ಟೈಮ್ ಅವಳಿಗೆ ಹೋದ್ಸತಿ ಯಾವಾಗಲೂ ಬಂದಿದ್ವಿ. ಅವಾಗ ಕರ್ಕೊಂಬಂದಿದ್ವಿ. ಆಮೇಲೆ ಅವನ್ನೇನು ಕರ್ಕೊಂಡು ಬಂದಿರೋ ನಾವು. ಅವಳನ್ನೆಲ್ಲ ಕರ್ಕೊಬರೋಕ್ಕಾಗುತ್ತೆ. ನಾವಂದರೆ ಬೈಕಲ್ಲಿ ಬರ್ತೀವ. ಅಲ್ಲಿ ಗೇಟ್ ಹಾಕಿದ್ದಾರೆ. ಗೇಟ್ ಇವಾಗ ಮಾಡಿದ್ದಾರೆ. ಅದನ್ನು ನೋಡಿಲ್ಲ ನಾನು, ಇವತ್ತೇ ನೋಡಿದ್ದು. ಇದ್ರೊಳಗೆ ಗಾಡಿ ತಗೊಂಡ್ಬಂದ್ಬಿಡೋದು. ಬರ್ಬೋದು ಇದ್ರೊಳಗೆ. ಅದೇ ನಮ್ಮ ಗೇಟ್ ಹಾಕಿದಾರಲ್ಲ, ಅವ್ರು ಬಂದ್ರೆ ಮಾತ್ರ ಗೇಟ್ ತಗೊಂಡ್ಬರ್ತಾರೆ. ಅಲ್ಲಿ ಮೇಲ್ಗಡೆ ಇದು ನೀರು ಸಿಂಟೆಕ್ಸಿಗೆಲ್ಲ ನೀರು ಬಿಡಬೇಕಲ್ಲ, ಹಾಗಾಗಿ ಅವ್ರು ಬರ್ತಾರೆ. ನಾನು ಅಂದೆ ಹೆಂಗೋ ಅಪ್ಪ ಬೀಗ ಕೊಡಪ್ಪ. ನಾವು ಒಬ್ಬರು ಬೀಗ ತಗೋದ್ರೆ ಜನಗಳು ಬಿಡ್ತಾರೆ, ನುಗ್ಗಿಬಿಡ್ತಾರೆ. ಅದಕ್ಕೆ ಸುಮ್ಮನೆ ಅದೇ. ಸೊ ಅದೇ ನಮ್ಮ ಮಾವನ ಜೊತೆಗೆ ಬಂದಾಗ ಆರಾಮಾಗಿ ನೀರು ಗೀರು ಬಿಡೋಕೆ ಬಂದಾಗ ಆರಾಮಾಗಿ ಬೆಟ್ಟ ನೋಡ್ಕೊಂಡು ದೇವಸ್ಥಾನದ ಕೈ ಮುಕ್ಕೊಂಡು ಹೋಗ್ಬಿಡ್ಬೋದು ಅಷ್ಟೇ. ನಾವು ಹಿಂಗೆ ಸಪ್ರೇಟಾಗೆಲ್ಲ ಬರೋದ ಅಸಾಧ್ಯ. ಸೊ ಹೋಗೋಣ. ಇನ್ನೂ ಎಷ್ಟು ರೌಂಡ್ ಇದೆ ಗೊತ್ತಾ? ಹಿಂಗೊಂದು ರೌಂಡ್ ಹೋಗ್ಬೇಕು, ಹಿಂಗೊಂದು ರೌಂಡ್ ಹೋದ್ರೆ ಮೇಲ್ಗಡೆ ಬೆಟ್ಟ ಇರೋದ. ಏನದ ದೊಡ್ಡ ಅಣ್ಣದಿದ್ರಾಗಿತ್ತಲ್ಲ, ಇನ್ನೂ ಐತೆ ಬರ್ಕೊಳ್ಳೋಣ. ಇನ್ನೂ ಐತೆ. ಇಲ್ಲಿಂದ ನೋಡ್ಬೋದು ಹೆಂಗೆ ಕಾಣುತ್ತೆ ಗೊತ್ತಾ ವ್ಯೂ. ಸರಿ ಇನ್ನೂ ಮೇಲೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಒಂದ್ಸತಿ ಬಿಲ್ದೋಣಿಗೆ ಹೋಗ್ಬೇಕು ಆಸೆ. ಯಾರು ಕರ್ಕೊಂಡು ಹೋಗೋರಿಲ್ಲ. ಹಿಂಗೆ ಇಬ್ಬಿಬ್ಬರು ಬಂದರೆ ಯಾರು ಬಿಲ್ದೋಣಿಗೆ ಹೋಗ್ತಾರೆ. ಕರೆಕ್ಟಾಗಿತ್ತು ಇಲ್ಲಿಂದ ಡೈರೆಕ್ಟು. ನಾವು ಇಲ್ಲಿಂದ ಹಿಂಗೆ ನನ್ನ ಗಂಡ ಅವತ್ತೊಂದ್ಸತಿ ನಾನು ಎತ್ಕೊಬಂದಿದ್ರು. ತುಂಬ ಅಲ್ಲ, ಒಂದು ಸ್ವಲ್ಪ ದೂರ ಮಟ್ಟಿಗೆ ಎತ್ಕೊಂಡು ಬಂದಿದ್ದೆ ಫಸ್ಟ್. ಅದು ಸ್ಟಾರ್ಟಿಂಗೆಲ್ಲ ಮದುವೆ ಆದಾಗ ಜೋಶ್ ಇರುತ್ತೆ, ಅವಾಗ ಎತ್ಕೊಂಬರ್ತಾರೆ. ಇವಾಗ ಎತ್ಕೊಬಲ್ಲ, ಬರೋದೇ ಕಷ್ಟ ನಮ್ಮ ಜೊತೆಗೆ ಇವಾಗ. ಅಲ್ಲ ಪೂಜಾ? ಹಾಂ, ಅದು ನಿಜಾನೇ. ಅವಾಗಂದರೆ ಎಲ್ಲ ಎತ್ಕೊಂಡೆಲ್ಲ ಬರ್ತಿದ್ರು. ಈಗ ನಮ್ಮ ಜೊತೆಗೆ ದೇವಸ್ಥಾನಕ್ಕೆ ಬರೋದೇ ಕಷ್ಟ ಆಗೈತೆ. ನೋಡ್ರಿ ನಾವೇ ಬಂದಿರೋದಿಬ್ರು. ಬರ್ತೀನಿ ಅಂತಂದು ಲಾಸ್ಟ್ ಟೈಮ್ ನನ್ನ ಬಗ್ಗೆ ನಾನು ಬಿಟ್ಟೋಗಿದ್ಯಾ ಅಂತ ಫೋನ್ ಮಾಡಿದ್ದಾರೆ. ನಾನು ಬಿಟ್ಟೋಗೋಣಪ್ಪ, ನೀವೇ ತಾನೇ ಹೋಗಿದ್ದು ಅಂತ ನಾನಂದರೆ ನನ್ನ ಬಗ್ಗೆ ನನಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಬಂದ್ಬಿಡು ಅಂತ. ನೋಡ್ತಾ ಇರೋದು ಏನು ಸಕ್ಕದಾಗಿ ಬರ್ತಿದೆ. ಮಸ್ತ್ ಬರ್ತಿತ್ತು ಅಂತ ಅನ್ಸುತ್ತೆ ಈ ಎನರ್ಜಿ ವ್ಯೂ. ಬಟ್ ಆಯ್ತಲ್ಲ, ಬೂಸ್ಟು ನಾವು ಬೂಸ್ಟ್ ಆಗಿಬಿಟ್ಟಿದ್ದೀವಿ. ಆಗ್ತಿಲ್ಲ. ಯಾರು ಬೇಕಿತ್ತು ಅನ್ನೋ ತಪ್ಪ. ಎಷ್ಟು ಅಜ್ಜಿರೆಲ್ಲ ಏನು ಎನರ್ಜಿಟಿಕ್ಕಾಗಿ ಹತ್ತುತ್ತಿದ್ದಾರೆ. ನಾವು ಹುಡುಗಿರಾಗಿ ವೇಸ್ಟು. ಯಾಕಂದರೆ ಇವಾಗಿನ ಫುಡ್ಡಲ್ಲಿ ಹಂಗಿಲ್ಲ. ಅವಾಗಿನ ಫುಡ್ಡಲ್ಲಿ ಎನರ್ಜಿ ಇರ್ತಿತ್ತಲ್ಲ. ಸೊ ಮೋಡ ಬರ್ತಾ ಇದೆ. ಸೊ ನೋಡ್ತಾ ಇರೋ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ.
ಸಕ್ಕತ್ತಾಗಿದೆ ಅಲ್ಲ. ಹಾಂ ಹಾಂ ಪಾಪುನ ಅನ್ಸುತ್ತೆ ಕರ್ಕೊಂಡ್ಬಂದಾಗ ನಡ್ಸ್ಕೊಂಡು ಹೋಗಿದ್ದೆ. ತುಂಬ ದೂರ ಅಲ್ಲ, ಸ್ವಲ್ಪ ದೂರ. ಅದೇ ಫಸ್ಟ್ ಟೈಮ್ ಕರ್ಕೊಂಡ್ಬಂದಿದ್ದೆ ಅಂದಲ್ಲ ಅವಾಗ. ಅಯ್ಯೋ ಅಲ್ಲಿ ತಲೆ ತೋರಿಸ್ತೀನಿ. ನಾವು ಬಂದಿರೋದು ಅಲ್ಲಿಂದ ಆ ರೋಡಿಂದ ನಡ್ಕೊಂಡ್ಬಂದಿದ್ದು. ಹೊಂಡ ನೋಡ್ಬೋದು, ಅಲ್ಲಿ ಕಾಣುತ್ತೆ ಹೊಂಡ. ಸರಿ, ಆಮೇಲೆ ಬೈಕ್ ನಿಲ್ಸಿರೋದು ಈ ಕಡೆ. ಬೈಕ್ ನಿಲ್ಸಿರೋದು ಕಾಣುತ್ತೆ ನೋಡಿ, ಇಲ್ಲಿ ಅಂಗಡಿ ಹತ್ರ ಇಲ್ಲಿ ನಿಲ್ಸಿರೋದು. ಸೊ ನೋಡಿ ಕಾಣ್ತಾ ಇದೆ. ಹಾಂ, ನಿಲ್ದಾನೆ ಹುಷಾರು. ಸೊ ಇದೇ ದೇವಸ್ಥಾನ. ಹಾಂ, ಇಲ್ಲಿ ನೋಡಿ ವ್ಯೂ. ಇನ್ನೊಂದು ಮೇಲೆ ಇನ್ನೊಂದು ಸ್ವಲ್ಪ ಹತ್ತುತ್ತೇನೆ. ಸೊ ನೋಡ್ಬೋದು ಈ ಒಂದು ವ್ಯೂ. ಸೊ ಇಲ್ಲೇ ಒಂದು ನಮ್ಮ ದೇವಸ್ಥಾನ ಇರೋದು. ಸೊ ಬನ್ನಿ ಒಳಗೆ ಹೋಗೋಣ. ನೀವು ಮದುವೆ ಆಗಿದ್ದೀರಿ? ನಾ ಮದುವೆ ಆಗಿದ್ದೆ ಅಲ್ಲಿ ಕೆಳಗಡೆ. ಇದೇ ದೇವಸ್ಥಾನ ಕೆಳಗಡೆ. ಹಾಂ, ಇಲ್ಲಲ್ಲಮ್ಮ, ಅಲ್ಲಿ ಕೆಳಗಡೆ. ಹಾಂ, ಅದೇ ದೇವರಿಗೆ, ಅದೇ ಅವರಿಗೆ. ಅವ್ರು ಇಳಿತಾರೆ. ಇಲ್ಲಿದೆ ನೋಡಿ ದೇವಸ್ಥಾನ. ಸೊ ಇಲ್ಲಿಂದ ನಮ್ಮೂರು ವ್ಯೂ ಹಿಂಗೆ ಕಾಣುತ್ತೆ. ಅಲ್ಲಿ ಶಾಮಿಯಾನ ಹಾಕಿದ್ದಾರಲ್ಲ, ಅಲ್ಲಿಂದ ಇವಾಗ ನಾವು ಇಲ್ಲಿಗೆ ಬಂದಿರೋದು. ದ ವ್ಯೂ ಮಸ್ಟ್ ವರ್ತ್ ಇಟ್ ಅನ್ಸುತ್ತೆ. ಒಂದೊಳ್ಳೆ ಮಳೆ ಬಂದರೆ ನಿಮಿಷ ಇರುತ್ತೆ. ಹಾಂ ಅಲ್ವಾ. ಹಾಂ, ಸೊ ಇವಾಗ ನಾನು ಹತ್ತುತ್ತೀನಿ, ವಿಡಿಯೋ ಮಾಡ್ತೀಯಾ? ಟೆಂಪಲ್ ರನ್ ಮಾಡ್ತೇವ್ರೆ. ನಾವು ಹತ್ಬೋದು ಜೊತೆ ಆಯ್ತಾನಾ? ಹಾಂ ಆಗುತ್ತೆ. ನಾವು ರೀಚ್ ಆಗಿದ್ದೀವಿ ರಂಗಪ್ಪನ ದೇವಸ್ಥಾನ. ಸೊ ನಮ್ಮೂರು ಇಲ್ಲೇ ತಗೋಬೇಕು. ಕಾಯಿ ಬಿಡೋಣ ಅಲ್ಲ ನೋಡಿ. ಎಣ್ಣೆ ಹಾಕಿದ್ದಾರೆ, ಅಕ್ಕಿ ಹಾಕಿದ್ದಾರೆ. ಆಂಜನೇಯ ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ. ಇಲ್ಲಿಂದ ಈ ದೇವರು ಸುತ್ತ ಹೊರಗಡೆ ಎಲ್ಲ ಸುತ್ತಕೊಂಡ್ಬಂದು ಎಲ್ಲೆಲ್ಲಿ ನೋಡಿ ಜಾಗ ಸಿಗಲಿಲ್ಲ ಅಂತ ಅದಕ್ಕೆ ಸ್ವಾಮಿ ಬಂದಾಗ ಫಸ್ಟ್ ರಾಮಗಿರಿಗೆ ಹೋಗಿದ್ದೆ ದೇವಸ್ಥಾನಕ್ಕೆ. ಅಲ್ಲಿ ಕೃಷಿದೇಶ್ವರ ದೇವಸ್ಥಾನ ಕೊಟ್ಟಿಲ್ಲ. ಸರ್ ಒಂದೇ ನಿಮಿಷ, ಒಂದೇ ಒಂದು ಸೆಕೆಂಡ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ವಾಯ್ಸ್ ಸರ್ ಒಂದೇ ನಿಮಿಷ. ರಾಮಗಿರಿಯಿಂದ ಇಲ್ಲಿ ಬಂದಿದ್ವಿ ಸ್ವಲ್ಪ ಅಲ್ಲಿ ಸೆಂಟ್ರಲ್ ಇವಾಗ ದಾರಿ ಇಲ್ಲ, ಅಲ್ಲಿ ಒಂದು ಪಾದ ಇತ್ತು, ಇಲ್ಲಿ ಬಂದು ನಿಂತಿದ್ದೆ. ಅವಾಗ ಇಲ್ಲಿ ಆಂಜನೇಯ ಸ್ವಾಮಿ ಇತ್ತಂತೆ, ಹಿಂಗೆ ಮಳೆ ಹಿಡ್ಕೊಂಡಿತ್ತಂತೆ. ಒಂದು ಸ್ವಲ್ಪ ನನ್ನ ಶಂಕು ಜಾತಿ ಇಟ್ಕೊಳಕ್ಕೆ ಜಾಗ ಕೊಡು ಅಂತ ಕೇಳಿದ್ದೆ. ಆವಾಗ ಇಲ್ಲಪ್ಪ ನನಗೆ ಸಾಧ್ಯ ಅಂತ ಆಂಜನೇಯ ಹೇಳಿದ್ದೆ. ಆವಾಗ ಸ್ವಲ್ಪ ಶಂಕು ಜಾಕೆಟ್ ಇಟ್ಕೊಳಕ್ಕೆ ಕೊಟ್ಟಿದ್ದೆ. ಕೊಟ್ಟಮೇಲೆ ಏನು ಮಾಡ್ತು, ಸ್ವಲ್ಪ ನಾನು ಸ್ವಲ್ಪ ಪಕ್ಕದಾಗ ಕುತ್ಕೊತೀನಿ ಅಂತೇಳಿ ಕುತ್ಕೊಳಕ್ಕೆ ಜಾಗ ಕೊಡ್ತಂತೆ. ಸ್ವಾಮಿ ಹಿಂದಕ್ಕೆ ಸರ್ಕಂದು ಏನು ಮಾಡ್ತು, ಹಿಂದಕ್ಕೆ ಹೋಗ್ತು. ಇದೆ ರಂಗಸ್ವಾಮಿ ದೊಡ್ಡ ರಂಗಪ್ಪ ಅಂತ ಏನಂತೀವೋ ಅದು ಹಿಂದಕ್ಕೆ ಹೋಯ್ತು. ಹಿಂದಕ್ಕೆ ಹೋಗಿ ಆಂಜನೇಯನ ಕಾಲಲ್ಲಿ ಓದಿತ್ತು ಅಂತ ಇತಿಹಾಸ ಹೇಳ್ತಾರೆ. ಅದು ಇಲ್ಲಿಂದ ಉರುಡೋಗಿ ಕೆಳಗೆ ಅದು ಸ್ವಾಮಿ ಕಡೆಗೆ ತಿರ್ಕೊಂಡು ನಿಂತಿತ್ತು. ಇಲ್ಲಿ ಬಿಲ್ದೋಡಿ ಅಂತ ಬೇರೆ ಇದೆ ಮೇಲೆ, ಅಲ್ಲಿ ನಾಮದಗೊಂಡು ಸ್ವಾಮಿನ ನಾಮ ತೇದಿರೋದು ಅದು ಗುರ್ತು ಇದೆ. ಸುಮಾರು ಒಂದು ಸುತ್ತ ಒಂದು ಆಮೇಲೆ ಇಲ್ಲಿ ಹೊಂಡ, ಆಮೇಲೆ ಇಲ್ಲಿ ಪಾಳ್ಯಗಾರ ಆಳಿದ್ರು ಅಂತ, ಹೊಂಡದಲ್ಲಿ ಪಾಳ್ಯಗಾರ ಆಳಿದ್ರು ಅಂತ ಇದೆ. ಅವೆಲ್ಲ ಬಾಗಿಲು ಅವೆಲ್ಲ ಇದ್ವು, ಇತ್ತೀಚೆಗಿಲ್ಲ. ಆಮೇಲೆ ಮಕ್ಕಳಾಗಲ್ದರಿಗೆ ಒಂದು ಸ್ವಲ್ಪ ಬಂಡೆ ಇದೆ ಅಲ್ಲಿ, ತೂಗಗುಂಡು ಅಂತ, ಅದಕ್ಕೆ ತೂಗಗುಂಡು ಅಂತ, ತೂಗಗುಂಡು. ಅದು ಪೂಜೆ ಮಾಡಿ ಇಟ್ಟರೆ ತೂಗಿದ್ರೆ ಮಕ್ಕಳಾಗ್ತವೆ ಅಂತ ಒಂದು ಆಗ್ತಾ ಇದೆ, ನಡೀತಲೇ ಇದೆ. ಆ ಥರ ಮಾಡ್ತಾಯಿದ್ದಾರೆ.
ಸ್ವಾಮಿ ಊರೊಳಗೆ ದೊಡ್ಡ ಸ್ವಾಮಿ ಇದೆ, ದೊಡ್ಡ ರಂಗಸ್ವಾಮಿ ಅಂತ. ಯುಗಾದಿ ಆದ ಹುಣ್ಣಿಮೆಗೆ ಈ ಏಪ್ರಿಲ್ನಾಗೆ ಜಾತ್ರೆ ಆಗುತ್ತೆ. ಭಕ್ತಾದಿಗಳು ಹೊತ್ತು ಬರ್ತಾ ಇರ್ತಾರೆ. ಬಂತು ಮಳೆ ಬರ್ಬೇಕಂತ ಇದು ಯಾವ ದೇವ್ರ ಅಕ್ಕಮ್ಮದೇ. ಅಪ್ಪಿ ಹೇಳಪ್ಪ. ಹೇಳಪ್ಪ, ನೀನ್ ಹೇಳ್ಬೇಕಲ್ಲ ಇವಾಗ ದೇವರಿಂದ ಈ ದೇವರಿಂದ ಹಿಸ್ಟ್ರಿ ಎಲ್ಲ ಹೇಳ್ಬೇಕು ನೀನು. ಅವಾಗ ಅಕ್ಕಮ್ಮ ತೋರ್ಸಮ್ಮ ಅಂತ ಗಂಗಪ್ಪನ ಹೆಂಡತಿ ಲಕ್ಷ್ಮೀ ಪದ್ಮಾವತಿ ಅಂತ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಅವರು ಸ್ವಾಮೀಜಿ ಹಿಸ್ಟ್ರಿ ಬಗ್ಗೆ ಎಲ್ಲ ಹೇಳಿದ್ರು. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ತಿರುಪತಿದು ನಮ್ಮ ಇದೆಯಲ್ಲ ಆಗ್ತಿದೆ. ಸೊ ಇವಾಗ ಹೋಗಬೇಕು. ಮಳೆ ನೋಡಿದ್ರೆ ಸಕ್ಕತ್ತಾಗಿ ಮಳೆ ಬರ್ತಾಯಿದೆ. ಆ್ಯಂಡ್ ಈ ಒಂದು ಮಳೆಗೆ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಸಕ್ಕತ್ತಾಗಿ ಬರ್ತಾಯಿದೆ, ಮಳೆನೂ ಸೂಪರಾಗಿದೆ. ಆ್ಯಂಡ್ ಈ ಒಂದು ವೆದರಿಗೆ ನಾನು ಇಷ್ಟು ತನಕ ವೆಯ್ಟ್ ಮಾಡ್ತಿದ್ವಿ, ಇದಕ್ಕೋಸ್ಕರ ಮಳೆಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಮಳೆಯಲ್ಲಿ ನೆನ್ಕೊಂಡು ಹೋಗಬೇಕು ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಅದೇ ನಮ್ಮ ಎಕ್ಸ್ಪೆಕ್ಟೇಷನ್ ಥರನೇ ಮಳೆನೂ ಬಂದಿದೆ. ಸೊ ಇವಾಗ ಹೋಗಬೇಕು, ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತಂದರೆ ನಾವು ಆ್ಯಕ್ಚುಲಿ ದೊಡ್ಡಳ್ಳಿ ಮಿಸ್ ಮಾಡ್ಕೊಂಡ್ವಿ. ಸ್ವಲ್ಪ ಬೇಗ ಬರ್ತಿದ್ರೆ ನಾವು ಇವಾಗ ಟೈಮ್ ನಾವು ಹೊರಟಾಗ 12 ಗಂಟೆ ಆಗಿತ್ತು, 12:30 ಆಗಿತ್ತು. ಸೊ ಇವಾಗ ಕರೆಕ್ಟ್ ಟೈಮಿಂಗ್ಸ್ ಬಂದು 2 ಗಂಟೆ. ಸೊ ಬೆಳಗ್ಗೆನೇ ಬರ್ತಿದ್ರೆ ನಾವು ಆಲ್ಮೋಸ್ಟ್ ಅಲ್ಲಿ ಏನದು ದೊಡ್ಡಡೆಲ್ಲ ತೊಗೋಬೋದಾಗಿತ್ತು. ದೊಡ್ಡಡೆ ಸಿಗ್ತಾಯಿತ್ತು, ಪ್ರಸಾದ ಸಿಗ್ತಾಯಿತ್ತು. ಸೊ ದೊಡ್ಡಡೆ ಮಿಸ್ ಆಗಿದೆ. ಸೊ ಇವಾಗ ಸ್ವಲ್ಪ ಹೊತ್ತಿಗೆ ಕೂತ್ಕೊಂಡು ಹೋಗಬೇಕು. ಮಳೆ ಬರ್ತಾಯಿದೆ, ಮಳೆಗೆ ಅಂತಲೇ ವೆಯ್ಟ್ ಮಾಡ್ತಿದ್ವಿ. ಸೊ ಮಳೆ ಬಂದಿದೆ, ಸೊ ನೋಡ್ಬೋದು. ಸೊ ಈಗ ದೇವಸ್ಥಾನ ದರ್ಶನ ಎಲ್ಲ ಮುಗೀತು, ನೀಟಾಗಾಯಿತು. ಮಳೆ ಬೇರೆ ಸಕ್ಕ ಜೋರಾಗಿ ಬರ್ತಾ ಇದೆ. ನಾವು ಅಂದ್ಕೊಂಡಿರೋ ಥರನೇ ಮಳೆ ನೋಡ್ಬೋದು ನೀವು, ಸಖತ್ ಕ್ರೇಜಿಯಾಗಿ ಬರ್ತಾ ಇದೆ ನೋಡಿ ಇಲ್ಲಿ. ತುಂಬ ಚೆನ್ನಾಗಿ ಬರ್ತಿದೆ. ಸೊ ಇನ್ನೂ ನಡ್ಕೊಂಡು ಹೋಗ್ಬೇಕಾದ್ರೆ ಇನ್ನೂ ಬರಬೇಕು, ಇನ್ನೂ ಚೆನ್ನಾಗಿರುತ್ತೆ. ಸೊ ಆಯಿತು, ಮುಗೀತು. ಇವಾಗ ಹೊರಡಬೇಕು. ಈಗಲೇ ಹೊರಡೋಣ, ಏನೋ ಸ್ವಲ್ಪ ಬಿಟ್ಟು ಹೋಗೋಣ. ಈಗಲೇ ಹೋಗೋಣ, ಏನೋ ಸ್ವಲ್ಪ ಬಿಟ್ಟು ಹೋಗೋಣ. ಮಳೆ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ಇಲ್ಲೆಲ್ಲಾದ್ರೂ ಸೆಂಟ್ರಲ್ಲಿ ಇವಾಗ ಯಾರಾದರೂ ಬರ್ತಾ ಇದ್ರೆ ಜಾಮು ಅವರಾದ್ರೂ ಪಕ್ಕ ಜಾಮ್ ಆಗ್ತಾರೆ ಅಲ್ಲಿ. ಯಾಕಂದರೆ ಮಳೆ ಬಂದರೆ ಈಗ ಜೋರಾಗಿ ಬೇರೆ ಬರ್ತಿದೆ. ಅಲ್ಲೆಲ್ಲೂ ನಿಂತ್ಕೊಳ್ಳೋಕ್ಕೆ ಮಾರನೂ ಇಲ್ಲ. ಅಲ್ಲ ಇಳಿಯೋದು ಸ್ವಲ್ಪ ಇಳಿಯೋದೇನು ಕಷ್ಟ ಅನ್ಸಲ್ಲ, ಅಷ್ಟು ಅನ್ಸಲ್ಲ. ಬಟ್ ಹೆಂಗ್ ಗೊತ್ತಾ, ಜಾರ್ತಿರುತ್ತಲ್ಲಕ್ಕ, ಜಾರ್ತಿರುತ್ತಲ್ಲ ಸ್ವಲ್ಪ ಸ್ವಲ್ಪ ಇಳಿಯೋದು. ಫೈನಲಿ ಇವಾಗ ದೇವ್ರ ದರ್ಶನ ಮುಗೀತು. ಈಗ ರಿಟರ್ನ್ ನಾವು ಮನೆ ಕಡೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋಗಲ್ಲ ಇವಾಗ ನಾವು, ಆ್ಯಕ್ಚುಲಿ ಅಂಗಡಿಗೆ ಹೋಗ್ತೀವಿ. ಅಲ್ಲ ಪೂಜಾ, ಮನೆಗೆ ಹೋಗೋಣ, ಅಂಗಡಿಗೆ ಹೋಗೋಣ. ಮನೆಗೆ ಹೋಗ್ಬೇಕಾ ನೀನು? ಮನೆಗೆ ಹೋಗ್ಬೇಕಾ? ಹಾಂ, ಶಾಪ್ಗೆ ಹೋಗಿ ಅಲ್ಲೊಂದು ವಿಡಿಯೋ ಮಾಡಬೇಕು. ಆ ವಿಡಿಯೋ ಮುಗಿಸ್ಕೊಂಡು ನಾನು ರಿಟರ್ನ್ ನಮ್ಮ ಮನೆಗೆ ಬರ್ತೀನಿ. ಅವರು ಪೂಜಾ ಅವರು ಹಂಗೆ ರಿಟರ್ನ್ ಅವ್ರ ಮನೆಗೆ ಹೋಗ್ತಾರೆ. ಸೊ ಅಂತೂ ಇಂತೂ ರಂಗಪ್ಪನ ದೇವಸ್ಥಾನ ನೋಡಬೇಕು ಅಂತ ಅಂದ್ಕೊಂಡು ನಮ್ಮ ಪೂಜಾ ಅವರು ರಂಗಪ್ಪನ ದೇವಸ್ಥಾನನ ನೋಡಿದ್ರು. ಏನು ಅನಿಸ್ತು ಪೂಜಾ, ಹೆಂಗಿದೆ ದೇವಸ್ಥಾನ? ದೇವಸ್ಥಾನ ಹೇಳು. ಆಯ್ತು ಇದ್ರೊಳಗೆ ಇಲ್ಲ ಹೇಳು, ಹೆಂಗೆ ಅನ್ಸು ದೇವಸ್ಥಾನ, ಹೆಂಗಿದೆ? ಚೆನ್ನಾಗಿದೆ, ದೇವಸ್ಥಾನ ಮಾತ್ರ ಚೆನ್ನಾಗಿದೆ. ಬಟ್ ವೆದರ್ ಮಾತ್ರ ಸ್ವಲ್ಪ ವೆದರು ಚೆನ್ನಾಗೇ ಇದೆ. ಬಟ್ ಈ ಸಲ ಬಿಸಿಲಿರ್ಬಾರ್ದಕ್ಕ. ಅದೇ ಈಗ ನಾವು ಕುತ್ಕೊಂಡಿದ್ದಾಗ ಮಳೆ ಅಂದರೆ ಮಳೆ ಬರ್ತಾ ಇತ್ತು. ನಾವು ಕೆಳಗಿಳಿಯೋಣ ಅನ್ನೋಷ್ಟೊತ್ತಿಗೆ ಆಲ್ರೆಡಿ ಬಿಸಿಲು ಬಂದ್ಬಿಟ್ಟೈತೆ. ಸೊ ಏನು ಮಾಡೋಕ್ಕಾಗಲ್ಲ, ಬಿಸಿಲು ಬಂತು ಅಂತ. ಇವಾಗ ನಾವು ಹೋಗೋದ್ರಾಗ ಏನು ಯಾರಿಗೆ ಹುಷಾರು ಹಿಡಿತಾರೆ, ನಾವೇ ಬಿಟ್ಗಿಟ್ಟು ಬಂದೀವಿ ಅನ್ನೋದು ಅನ್ಸುತ್ತೆ. ಇಲ್ಲ ನಾನು ಬ್ಯಾಗಲ್ಲೆಲ್ಲ ಇಟ್ಕೊಂಡಿದ್ದೀನಿ ಬಾ, ತಲೆ ಕೆಡಿಸ್ಕೊಂತೆ. ಸೊ ಇವಾಗ ಇಳಿಯೋ ಟೈಮು. ನೀರೇನಿಗೆ ಏನಪ್ಪ? ನೀರೇನಿಗೆ ಕಾಲು ತೊಳೆಯೋಕ್ಕೆ. ನಾವು ಬರ್ಬೇಕಾದ್ರೆ ಎಲ್ಲ ಕಾಲು ತೊಳ್ಕೊಂಡ್ಬಂದಿದ್ವಿ, ಅದಕ್ಕೆ ಇನ್ನೇನಂತ ನಾನು ಅದು ಆನ್ ಮಾಡಲಿಲ್ಲ, ಅದಕ್ಕೆ ಸುಮ್ಮನೆ ಬಂದೆ. ಸೊ ಮತ್ತೆ ಏನಾದರೂ ಪೂಜಾ? ಮತ್ತೆ ಏನಾದರೂ ಇಳಿಯೋದೈತಲ್ಲ, ಹುಷಾರು ಜಾರ್ದಂಗೆ ಇಳಿದ್ರೆ ಸಾಕಾಗಿತ್ತು ಅಲ್ಲ? ಅಷ್ಟೇನಾ? ಅಷ್ಟೇ. ಏನೈತೆ ಅಂದ್ರೆ ನಂದು 8 ವರ್ಷ. ಹೆಂಗಿತ್ತು ನಮ್ಮ ಊರ ದೇವಸ್ಥಾನ ನೋಡಿ? ಏನು ಅನ್ನಿಸ್ತು?
ಆ್ಯಕ್ಚುಲಿ ನಾವು ಕೆಳಗೆ ನಿಂತ್ಕೊಂಡು ಅನ್ಸೋದು ಇಷ್ಟು ಮೇಲೆ ಹೋಗ್ಬೇಕಾ ಅಂತೇಳಿ. ಬಟ್ ಜೋರಾಗಿ ಎಫರ್ಟ್ಸ್ ವರ್ತ್ ಅನ್ಸುತ್ತೆ. ಅಲ್ಲಿ ವ್ಯೂ ಆಗಲಿ, ಟೆಂಪಲ್ಗೆ ಹೋದ್ಮೇಲೆ ಆಗಲಿ, ಎಫರ್ಟ್ ವರ್ತ್ ಆ ವ್ಯೂವಿಗೆ. ಸೊ ಇನ್ನು ಯಾರೆಲ್ಲ ಹೊಳಲ್ಕೆರೆನಲ್ಲಿ ಇದ್ದು ಈ ಒಂದು ಬೆಟ್ಟನ ಎಕ್ಸ್ಪ್ಲೋರ್ ಮಾಡಿದೆ ಕುತ್ಕೊಂಡಿದ್ದೀರೋ ಅವರೆಲ್ಲ ಬಂದು ಈ ಒಂದು ಟೆಂಪಲ್ಗೆ ಬನ್ನಿ ಅಂತ ಹೇಳ್ತೀನಿ. ಸೊ ನಮ್ಮೂರು ದೇವಸ್ಥಾನ ತುಂಬ ಚೆನ್ನಾಗಿದೆ. ಹಲೋ ಮತ್ತು ಹೇಳಕ್ಕ ಹೆಂಗೆ ಗೊತ್ತಾ, ಹತ್ತೋದು ಕಷ್ಟನೇ ಇಳಿಯೋದು ಕಷ್ಟನೇ. ಈ ಸ್ಟೆಪ್ಸ್ ನೋಡ್ತಾರೆ ಹೆಜ್ಜೆ ಇಟ್ಟರೆ ಉಳ್ಕೊಂಡು ಹೋಗಿ ಬಿದ್ದೋಗ್ತೀವಿ. ಅಪ್ಪ ನಾವು ಹೆಜ್ಜೆ ಇಡ್ತಾರ ನೋಡ್ತಾ ಇರ್ಬೋದು, ಸಣ್ಣ ಸಣ್ಣ ಹೆಜ್ಜೆ ನಿಧಾನಕ್ಕೆ ಇಡ್ತಾ ಇದ್ದೀವಿ. ಸ್ವಲ್ಪ ಮತ್ತೆ ಸ್ಕಿಡ್ದಾದ್ರೂ ಬಿದ್ದೋಗ್ತೀವಿ. ಆ್ಯಂಡ್ ಇಲ್ಲಿ ನೋಡಿ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಮತ್ತೆ ಹೋಗಿ ಇಲ್ಲ ನೋಡ್ಬೋದು ಇಲ್ಲಿ ನಮ್ಮೂರು ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತೇಳಿ. ಆ್ಯಂಡ್ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಇಳಿತಾ ಇದ್ದಾರೆ, ನಾವು ಇಳಿತಾ ಇದ್ದೀವಿ. ಸೊ ಇವಾಗ ಆಲ್ರೆಡಿ ಎಷ್ಟು 2 ಗಂಟೆ ಅಲ್ಲ ಪೂಜಾ? 2 ಗಂಟೆ ಅಲ್ಲ, ಇನ್ನು ನಾವು ಇಲ್ಲೇ ಮೇಲ್ಗಡೆನೇ ಇದ್ದೀವಿ. ಸೊ ಇವಾಗ ನಾವು ಆಲ್ಮೋಸ್ಟ್ ಅಲ್ಲೂ ಫುಲ್ ಮೇಲಿದ್ದೀವಿ. ಈಗ ಟೈಮ್ ಎಷ್ಟು ಪೂಜಾ? ಎಷ್ಟು ಗಂಟೆ ಒಳಗೆ ಇಳಿತೀವಿ ಅಂತ? ಎಷ್ಟು? 2:20. ಸೊ ಇವಾಗ ಬಂದು 2:20 ಆಗಿದೆ. ನೋಡ್ಬೋದು ಇವಾಗ ನಾವು ಕೆಳಗಡೆ ಹೋಗೋಷ್ಟೊತ್ತಿಗೆ ಟೈಮ್ ಎಷ್ಟಾಗುತ್ತೆ ಅಂತ ನಾನು ಹೇಳ್ತೀನಿ, ಓಕೆನಾ? ಸೊ ಅದು ಸ್ಟೆಪ್ಸಲ್ಲಿ ಹೋಗೋಣ, ಹಂಗೆ ನಾರ್ಮಲ್ ಅಲ್ಲಿ ಹೋಗೋಣ. ಸೊ ಇನ್ನೂ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇನ್ನೂ ಬರ್ತಾನೆ ಇದ್ದಾರೆ. ನಾವೇ ಎಷ್ಟು ಕಷ್ಟಪಟ್ಕೊಂಡು ಬರ್ತಾಯಿದ್ದೀವಿ ಅಂದ್ಕೊಂಡ್ರೆ ಇನ್ನೂ ನೋಡಿದ್ರೆ ಇಲ್ಲಿ ಎಷ್ಟೊಂದು ಜನ ಹತ್ತುತ್ತಾನೆ ಇದ್ದಾರೆ. ಆ್ಯಂಡು ವಯಸ್ಸಾಗಿದೆ, ಅವ್ರಿಗೆ ವಯಸ್ಸಾಗಿದೆ ಅಂತ ಅನ್ನಿಸ್ತಾನೆ ಇಲ್ಲ, ಅವ್ರ ಮುಂದೆ ನಮಗೆ ವಯಸ್ಸಾಗಿದೆಯೇನೋ ಅನ್ನಿಸ್ಬೇಕು, ಆ ಥರ ಇದೆ. ಅವ್ರೇನು ಎನರ್ಜೆಟಿಕ್ಕಾಗಿ ಹತ್ತುತ್ತಾ ಇದ್ದಾರೆ ಅಂದರೆ, ನೀವು ನಮ್ಮನ್ನು ಒಬ್ಬರು ತಾತ ಮಾತಾಡ್ಸಿದ್ರು, ಅವರೇ ಹೇಳಿದ್ರು, ನೀವು ವಯಸ್ಸಾಗಿರೋ ಕಾಲದಲ್ಲಿ ನೀವು ಈ ಬೆಟ್ಟ ಹತ್ತಲ್ಲ ಬಿಡಿ ಅಂತ ಅಂದರು. ಹ್ಞೂ ತಾತ, ನಾವು ಅದಕ್ಕೆ ಹೇಳಿದ್ವಿ, ನಾವು ನಿಮಗೆ ವಯಸ್ಸಾಗಿರೋ ಟೈಮಲ್ಲಿ ನಾವು ಅಲ್ಲೇ ಕೆಳಗಡೆಯಿಂದನೇ ರಂಗಪ್ಪನ ಕೈ ಮುಗಿದ್ಬಿಡ್ತೀವಿ, ಇಲ್ಲಿ ತನಕ ಅಂತ ಸಾಹಸ ಮಾಡಲ್ಲ ಬಿಡಿ ತಾತ ಅಂತ ಹೇಳಿದ್ವಿ. ಸೊ ನೋಡ್ತಾ ಇರೋದು ಅವ್ರು ನಮಗೆ ಆಡ್ಕೋತಿದ್ದಾರೆ, ನೀವು ನಮ್ಮ ಏಜ್ ಆದಮೇಲೆ ನೀವು ಹತ್ತಲ್ಲ ಬಿಡಿ, ಈಗಲೇ ಉಸು ಅಂತಿದ್ದೀರಾ, ಇನ್ನು ಹತ್ತಲ್ಲ ಅಂತ ಹೇಳ್ತಾಯಿದ್ರು. ಅದೇನೋ ನಿಜನೇ, ಅವ್ರ ಎನರ್ಜಿ ಎಲ್ಲ ಬೂಸ್ಟ್ ಮಾಡುತ್ತೆ ನಮಗೆ. ನಾವೆಲ್ಲ ಇವಾಗ ವೇಸ್ಟ್, ಅವ್ರ ಮುಂದೆ ಡಮ್ಮಿಗಳು. ಸೊ ಆದರೂ ಇದೆ ಹೆಂಗಿದೆ ಸ್ಟೆಪ್ಸ್ ಅಂದರೆ ಕಾಲು ನಿಲ್ತಾನೆ ಇಲ್ಲ. ಅಕಸ್ಮಾತ್ ಏನಾದರೂ ನಾವು ಇಲ್ಲಿಂದ ಓಡಿದ್ವಿ ಅಂದರೆ ಅಲ್ಲೆಲ್ಲಾದ್ರೂ ಮುಕ್ಕೋಸ್ಕೊಂಡು ಬೀಳ್ತೀವಿ, ಹಂಗಿದೆ. ನನಗೆ ಸ್ಟೆಪ್ಸ್ ಇಡೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಸೊ ಬನ್ನಿ ನಿಧಾನಕ್ಕೆ ಇಳಿಯೋಣ. ಸೊ ನಾವು ಬರಬೇಕಾದ್ರೆ ನಾವು ಮೆಟ್ಲು ಹತ್ಕೊಂಡು ಬಂದ್ವಿ ಆಲ್ಮೋಸ್ಟ್ ಅದು ಅರ್ಧ ಸ್ಟೆಪ್ಸ್ ಇದೆ. ಬಟ್ ಇವಾಗ ಆ ಸ್ಟೆಪ್ಸ್ ಹತ್ತಲ್ಲ, ಯಾಕಂದರೆ ಅದು ತುಂಬ ಹೈಟ್ ಎತ್ತರವಾಗಿದೆಯಲ್ಲ. ಸೊ ಹಂಗಾಗಿ ಕಾಲು ತುಂಬ ಪೇನ್ ಆಗುತ್ತೆ. ಹಾಗಾಗಿ ನಾವು ನಡ್ಕೊಂಡೆ ಹಿಂಗೆ ಇದೇ ಥರ ರೋಡಲ್ಲೇ ಹೋಗ್ತೀವಿ, ಆಮೇಲೆ ಇದೆಲ್ಲ ಹತ್ತಕ್ಕೆ ಹೋಗಲ್ಲ. ಸೊ ಈಗ ನಾವು ಇದು 1 2 3 ಕಾಲು ನಡುಕ್ತಾ ಇದೆ ಪೂಜಾ, ಕಾಲು ನಡುಕ್ತಲ್ವಾ? ಶಿವರಿಂಗ್ ಆಗ್ತಿದೆ ನನಗೆ, ಕಾಲು ನಿಜ ನಡುಕ್ತಾ ಇದೆ ನನಗೆ, ನಿಲ್ಲಕ್ಕಾಗ್ತಿಲ್ಲ. ಈಗ ನೋಡ್ತಾ ಇರ್ಬೋದು ನನ್ನ ಕಾಲು ಯಾವ ರೇಂಜಿಗೆ ಶಿವರಿಂಗ್ ಆಗ್ತಾಯಿದೆ ಅಂದರೆ ಗಡ 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 ನಡುಕ್ತಾ ಇದೆ. ಇದು ನಾನೇನು ಶೇಕ್ ಮಾಡ್ತಿಲ್ಲ, ಅದೇ ಹಂಗೆ ಶಿವರಿಂಗ್ ಆಗ್ತಿರೋದು. ಕಾಲು ನೋವು ಇವಾಗ ಕಾಣಲ್ಲ ನನಗೆ, ಯಾವಾಗ ರಾತ್ರಿ ಮಲ್ಕೊಂಡಾಗ ಕಾಣುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ರೇಂಜಿಗೆ ಶಿವರಿಂಗ್ ಆಗ್ತಿದೆ, ಪ್ಯಾಂಟ್ ಶೇಕ್ ಆಗ್ತಿದೆ ನೋಡಿ. ನಾನು ಅದೇ ಥರ ಕಾಲು ಅಲ್ಲಾಡಿಸ್ತಿಲ್ಲ. ಅಯ್ಯೋ ದೇವ್ರೇ, ಪೂಜಾ ನೋಡಿ ಪೂಜಾ ಹೆಂಗೆ ಅಲ್ಲಾಡ್ತೈತೆ ನೋಡೋದೇ. ಸೊ ಫೈನಲಿ ನಾವು ಕಾಯ್ತಾ ಇದ್ದಿದ್ದು ಇದಕ್ಕೆ ಮಳೆ ಬರಲಿ, ಮಳೇಲಿ ನೆನ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ನಾವು ಅಂದ್ಕೊಂಡ ತಕ್ಷಣ ಮಳೆ ಬಂದ್ಬಿಟ್ರು, ಆ್ಯಂಡ್ ನೆಂದ್ಬಿಟ್ವಿ. ನೋಡ್ರಿ ಆಲ್ಮೋಸ್ಟ್ ಅರ್ಧ ನೆಂದಿದ್ವಿ. ನಾವೇನು ಸೂರ್ಯಪ್ಪನ ಬಾಬಾ ಅಂತ ಕರೆದಿಲ್ಲ. ಸೊ ನನಗೆ ಇಟ್ಟಿರೋದೆಲ್ಲ ಹೊರಟೆ ಹೋಯ್ತು.
ಈಗ ನೋಡಿದ್ರೆ ಮತ್ತೆ ಮಳೆ ಚಿಟಿ ಚಿಟಿ ಅಂತಲೂ ಬರ್ತಿಲ್ಲ. ಆವಾಗಲೇ ಎಷ್ಟು ಚೆನ್ನಾಗಿ ಸಖತ್ತಾಗಿ ಬಂತು ಮಳೆ. ನಾವು ನೋಡ್ಬೋದು ಎಷ್ಟೊಂದು ನೆಂದಿದ್ದೀವಿ. ನಾವು ಇದಕ್ಕೋಸ್ಕರನೇ ಕಾಯ್ತಾ ಇದ್ವಿ, ಮಳೆ ಬರಲಿ ಅಂತ. ಸೊ ಆಲ್ಮೋಸ್ಟ್ ಆಲ್ ಮಳೆ ಬಂತು, ನೆಂದ್ವಿ. ನಾವು ಇದನ್ನ ಕಾಯ್ತಾ ಇದ್ದಿದ್ದು ಇಷ್ಟ ತನಕ, ಮಳೆ ಬರಲಿ. ಮಳೆಗೆ ಹೋಗೋ ಅಷ್ಟೊತ್ತಿಗೆ ಇನ್ನೂ ಫುಲ್ ನೆನ್ಬೇಕು, ಮತ್ತೆ ಮಳೆ ಬರ್ತಾ ಇದೆ. ಸೊ ಇದಕ್ಕೋಸ್ಕರನೇ ಕಾದಿದ್ದಲ್ಲ ಪೂಜೆ ನಾವು. ಮತ್ತೆ ಹೇಳು. ಆಲ್ಮೋಸ್ಟ್ ಅಲ್ಲ ಮುಗ್ದು ಆಯ್ತು. ಈ ಮತ್ತೆ ರಂಗಪ್ಪನ ಬೆಟ್ಟಕ್ಕೆ ಬರೋದು ಮತ್ತೆ ಮುಂದಿನ ಶ್ರಾವಣಕ್ಕೆ ಅಲ್ಲ ಶ್ರಾವಣಕ್ಕೆ ಈಗ ಆಶ್ರಮ ಮುಗೀತು. ಶ್ರಾವಣಕ್ಕೆ ಬರ್ತೀವೋ ಇಲ್ವೋ ಗೊತ್ತಿಲ್ಲ ನನಗೆ. ಆ ಟೈಮಲ್ಲಿ ನಾನು ಫ್ರೀ ಇದ್ದರೆ ಬರ್ತೀನಿ. ಐ ವಿಲ್ ಕಮ್ ದಿಸ್ ಟೆಂಪಲ್. ನಮ್ಮ ಮತ್ತೆ ಇಲ್ಲೇ ಹೊಳಲ್ಕೆರೆನಲ್ಲೇ ಇದ್ದು ಯಾರ್ಯಾರು ಇನ್ನೂ ನಮ್ಮ ಒಂದು ದೇವಸ್ಥಾನಕ್ಕೆ ಬಂದಿಲ್ವೋ ಅವರೆಲ್ಲ ಬಂದು ಒಂದ್ಸತಿ ನಮ್ಮ ದೇವಸ್ಥಾನ ವಾವ್ ಫಾಗ್ ನೋಡ್ಬೋದು. ಅಲ್ಲಿ ಏನು ಸೈಕಾಗಿದೆ ಗೊತ್ತಾ? ಅಲ್ಲಿ ನೋಡಿ ಫಾಗ್ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ. ಅಲ್ಲಿ ನೋಡಿ ಅಲ್ಲಿ ಫಾಗ್ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ. ಚಿಕ್ಕಮಂಗ್ಳೂರ್ಗೂ ಕಮ್ಮಿ ಇಲ್ಲ ನಮ್ಮೂರು. ಆದರೆ ಈ ಮಳೆಗಾಲದಲ್ಲಿ ನಮ್ಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಅಲ್ಲಿ ಫಾಗು ಹೆಂಗೆ ಕಾಣ್ತಾ ಇದೆ ಗೊತ್ತಾ? ನಾವು ಅಲ್ಲಿಂದ ಇವಾಗ ಇರ್ತಿದ್ರೆ ಅಲ್ಲಿ ನಮಗೆ ಆ ಫಾಗೆಲ್ಲ ಕಾಣ್ತಾ ಇತ್ತು ಅನ್ಸುತ್ತೆ. ಸೊ ನೋಡ್ತಾ ಇರ್ಬೋದು ಅಲ್ಲಿ ಫಾಗು. ಮೈ ಗಾಡ್ ಏನು ಸಕ್ಕತ್ತಾಗಿ ಆಗ್ತಾ ಇದೆ. ಸೊ ಫೈನಲಿ ಆಯಿತು. ಆಲ್ಮೋಸ್ಟ್ ಅಲ್ಲಿ ಬಂದ್ವಿ, ಕೆಳಗಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಕೆಳಗಡೆ ಬಂದ್ಬಿಟ್ಟಿದ್ವಿ. ವಾವ್ ಫಾಗ್ ನೋಡ್ತಾ ಇದ್ರೆ ನನಗೆ ಅಲ್ಲಿ ನೋಡು ಫಾಗ್ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ. ಸ್ವಲ್ಪ ಹೊತ್ತು ನಾವು ಮೇಲಿದ್ದಾಗಾದ್ರೂ ಬಂದಂಗಲ್ಲ ಸಾರಿ ಬೆಬೆ ಅಂತೀನಿ, ಯಾರು ಬೇಜಾರಾಗ್ಬಿಡಿ. ಯಾಕಂದರೆ ಈ ಚಳಿಲಿ ಏನು ಮಾತಾಡೋಕ್ಕಾಗ್ತಿಲ್ಲ. ಈ ಥರ ನಮ್ಮ ಥರ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಎಲ್ಲಿಗೆ ಬರ್ಬೇಕು ನೀವು? ನಮ್ಮೂರು ಬೆಟ್ಟಕ್ಕೆ ಬರಬೇಕು ಅಲ್ಲ ಪೂಜಾ? ಅವ್ರು ಯಾರೋ ಒಬ್ರು ಡೋರಾ ಥರ ಮಾಡ್ತಾರೆ ಗೊತ್ತಾ? ಡೋರಾ ಆ ಥರ ಮ್ಯಾಪ್ ಹಾಕೊಂಡು ಎಲ್ಲಿಗೆ ಬರಬೇಕು? ನಮ್ಮೂರು ಬೆಟ್ಟಕ್ಕೆ ಬರಬೇಕು. ನಿಮಗೆ ಇಲ್ಲಿ ಬೆಟ್ಟ ಕಾಣಿಸ್ತಿದ್ಯಾ? ಇಲ್ಲಿ ನಿಮಗೆ ಪೈಪ್ ಕಾಣಿಸ್ತಿದ್ಯಾ? ಇಲ್ಲಿ ಅಪ್ಪ ತಡೀರಿ, ಇಲ್ಲಿದೆ ಪೈಪ್ ಇದೆ. ಆಲ್ಮೋಸ್ಟ್ ಅಲ್ಲಿ ನಮ್ಮೂರು ಬೆಟ್ಟದ ಆಲ್ಮೋಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಆ್ಯಂಡ್ ಬೇಡ ಅಲ್ಲ ಇನ್ನೂ ಆನೆ ಮಾಡಿಲ್ಲ. ಸೊ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ, ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಕೀಪ್ ಸೈನಿಂಗ್ ಆಫ್. ಏನೇ ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.